ನಮಸ್ಕಾರ. ಈ ದಿನದ ನ್ಯೂಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಪ್ನ. 2025ರ ಬಹು ನಿರೀಕ್ಷಿತ ಐಪಿಎಲ್ ಮೆಗಾ ಹರಾಜು ಇದೀಗ ಆರಂಭ ಆಗಿದೆ. ಸೌದಿ ಅರೇಬಿಯಾದ ಜೆಡ್ಡಾದಲ್ಲಿ ಈ ಹರಾಜು ಪ್ರಕ್ರಿಯೆ ನಡೀತಾ ಇದೆ. ಹಾಲಿ ಚಾಂಪಿಯನ್ ಕೆಕೆಆರ್ ತಂಡದ ನಾಯಕರಾಗಿದ್ದ ಶ್ರೇಯಸ್ ಅಯ್ಯರ್ ಮತ್ತು ರಿಷಬ್ ಪಂತ್ ಅವರು ಐಪಿಎಲ್ ಹರಾಜಿನ ಎಲ್ಲ ದಾಖಲೆಗಳನ್ನು ಮುರಿದಿದ್ದಾರೆ. ಐಪಿಎಲ್ 2025ರ ಮೆಗಾ ಹರಾಜಿನಲ್ಲಿ ಈ ಇಬ್ಬರು ಆಟಗಾರರು ಅತ್ಯಂತ ದುಬಾರಿಯಾಗಿ ಮಾರಾಟ ಆಗಿದ್ದಾರೆ. ಇವರು ಸೇರಿದಂತೆ ಒಟ್ಟು 5 ಆಟಗಾರರಿಗೆ ತಂಡಗಳು 100 ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದಾವೆ. ಐಪಿಎಲ್ ಹರಾಜಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ದಿನದ ನ್ಯೂಸ್ ಅಪ್ಡೇಟ್ನಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಈಗ ಐಪಿಎಲ್ ಹರಾಜಿನ ಬಗ್ಗೆ ನೋಡೋಣ. ಮೊದಲ ದಿನದ ಹರಾಜು ಪ್ರಕ್ರಿಯೆ ನವೆಂಬರ್ 24ರಂದು ನಡೆಯಿತು. ಈ ವೇಳೆ ಆಟಗಾರರ ಖರೀದಿಗಾಗಿ ಭಾರಿ ಪೈಪೋಟಿನೇ ಕಂಡುಬಂದಿದೆ. ಇನ್ನು ಹರಾಜಿನಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಅಗ್ರ 5 ಆಟಗಾರರು ಮಾರಾಟ ಆಗಿದ್ದಾರೆ. ಇನ್ನು ಹರಾಜಿನ ವೇಳೆ ಪಂಜಾಬ್ ಕಿಂಗ್ಸ್ ಮತ್ತು ಕೆಕೆಆರ್ ಆರಂಭದಲ್ಲಿ ಭಾರಿ ಪೈಪೋಟಿನ ನಡೆಸಿತು. ಬಳಿಕ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಬಿಡ್ಡಿಂಗ್ ನ ನಡೆಸಿತು. ನಾಯಕನಿಗಾಗಿ ಎದುರು ನೋಡ್ತಾ ಇರೋ ಪಂಜಾಬ್ ಮತ್ತು ಡೆಲ್ಲಿ ತಂಡಗಳ ನಡುವೆ ಅಯ್ಯರ್ಗಾಗಿ ಭಾರಿ ಪ್ರಯತ್ನಗಳು ಕೂಡ ನಡೆದವು. ಕೊನೆಗೆ ಬಲಗೈ ಆಟಗಾರ ಅಯ್ಯರ್ ದಾಖಲೆಯ ಬರೋಬ್ಬರಿ 26.75 ಕೋಟಿ ರೂಪಾಯಿ ಬೆಲೆಗೆ ಪಂಜಾಬ್ ಕಿಂಗ್ಸ್ ತಂಡದ ಪಾಲಾಗಿದ್ದಾರೆ. ಇನ್ನು ಮತ್ತೊಬ್ಬ ಸ್ಫೋಟಕ ಆಟಗಾರ ಹಾಗೂ ವಿಕೆಟ್ ಕೀಪರ್ ರಿಷಬ್ ಪಂತ್ ಅವರು ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ 27 ಕೋಟಿಗೆ ಮಾರಾಟ ಆಗಿದ್ದಾರೆ. ಇದು ಐಪಿಎಲ್ ಇತಿಹಾಸದಲ್ಲಿನೇ ಅತಿ ಹೆಚ್ಚು ಬೆಲೆಗೆ ಮಾರಾಟ ಆದ ಆಟಗಾರರಾಗಿದ್ದಾರೆ. ಈ ಮೂಲಕ ಅತಿ ಹೆಚ್ಚು ಹಣ ಪಡೆದ ಆಟಗಾರ ಅನ್ನೋ ಐಪಿಎಲ್ ದಾಖಲೆ ಬರೆದ್ರು. ಇದುವರೆಗೂ 24.75 ಕೋಟಿ ರೂಪಾಯಿ ಪಡೆದಿದ್ದ ಮಿಚೆಲ್ ಸ್ಟಾರ್ಕ್ ಅವರು ಐಪಿಎಲ್ನ ದುಬಾರಿ ಆಟಗಾರರಾಗಿದ್ರು. ಈ ಬಾರಿಯ ಹರಾಜಿನ ಮೂಲಕ ಆಟಗಾರನಾಗಿ ಹರ್ಷದೀಪ್ ಸಿಂಗ್ ಅವರು 18 ಕೋಟಿ ರೂಪಾಯಿಗೆ ಮತ್ತೆ ಪಂಜಾಬ್ ಕಿಂಗ್ಸ್ ಪಾಲಾಗಿದ್ದಾರೆ. ಇನ್ನು ಸನ್ ರೈಸರ್ಸ್ ಹೈದರಾಬಾದ್ ನಡೆಸಿದ ಬಿಡ್ಡಿಂಗ್ಗೆ ಪಂಜಾಬ್ನ RMT ಕಾರ್ಡ್ನ ಖರೀದಿಸಿ ವೇಗಿಯನ್ನ ತಮ್ಮಲ್ಲೇ ಉಳಿಸ್ಕೊಂಡಿತು. ಆ ಬಳಿಕ ಮುಂಬೈ ಹಾಗೂ ಗುಜರಾತ್ ನಡುವೆ ಪೈಪೋಟಿ ನಡೀತು. 10 ಕೋಟಿಗೂ ಅಧಿಕ ಬೆಲೆಗೆ ಅವರ ಬೆಲೆ ಏರಿಕೆ ಆಯಿತು. ಕೊನೆಯದಾಗಿ 10.75 ಕೋಟಿ ರೂಪಾಯಿಗೆ ಗುಜರಾತ್ ಟೈಟನ್ಸ್ ತಂಡ ರಬಾಡ್ ಅವರನ್ನ ಖರೀದಿ ಮಾಡಿದೆ. ಮತ್ತೊಬ್ಬ ಟೀಮ್ ಇಂಡಿಯಾ ಆಟಗಾರ KL ರಾಹುಲ್ ಅವರನ್ನ ಡೆಲ್ಲಿ ಕ್ಯಾಪಿಟಲ್ಸ್ 14 ಕೋಟಿಗೆ ಹರಾಜಿನಲ್ಲಿ ಖರೀದಿ ಮಾಡಿದೆ. ಇನ್ನು ಇಂಗ್ಲೆಂಡ್ನ ಜಾಸ್ ಬಟ್ಲರ್ ಅವರು ಗುಜರಾತ್ನ ಟೈಟನ್ಗೆ 15.75 ಕೋಟಿ ರೂಪಾಯಿಗೆ ಹರಾಜಾದರು. ಆಸೀಸ್ ಬೌಲರ್ ಮಿಚೆಲ್ ಸ್ಟಾರ್ಕ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ 11.75 ಕೋಟಿ ರೂಪಾಯಿಗೆ ಹರಾಜಾದರು. ಭಾರತೀಯ ಬೌಲರ್ ಮೊಹಮ್ಮದ್ ಶಮಿ ಹೈದರಾಬಾದ್ ತಂಡಕ್ಕೆ 10 ಕೋಟಿ ರೂಪಾಯಿಗೆ ಹರಾಜಾಗಿದ್ದಾರೆ. ಇನ್ನು ದೇವದತ್ ಪಡಿಕ್ಕಲ್, ಡೇವಿಡ್ ವಾರ್ನರ್, ಜಾನಿ ಬೈರೋಸ್ಟ್ರೋ, ವಕಾರ್ ಸಲಾಂ ಖೇಲ್ ಮತ್ತು ಅನ್ಮೋಲ್ ಪ್ರೀತ್ ಸಿಂಗ್, ಯಶ್ ಧುಲ್, ಅತ್ಕಶ್ ಸಿಂಗ್ ಮತ್ತು ಉಪೇಂದ್ರ ಯಾದವ್, ಲವನಿತ್ ಸಿಸೋಡಿಯಾ, ಕಾರ್ತಿಕ್ ತ್ಯಾಗಿ, ಪಿಯೂಷ್ ಚಾವ್ಲಾ, ಶ್ರೇಯಸ್ ಗೋಪಾಲ್ ಇವರು ಇನ್ನೂ ಖರೀದಿ ಆಗದೆ ಹಾಗೇನೆ ಉಳಿದಿದ್ದಾರೆ. ಇನ್ನು ಐಪಿಎಲ್ ಮೆಗಾ ಹರಾಜಿನಲ್ಲಿ RCB ತಂಡ ಆರಂಭದಲ್ಲಿ ಮಂಕಾಗಿದ್ರು ಕೂಡ ನಂತರ ಅದ್ಭುತ ಕಂಬ್ಯಾಕ್ ಮಾಡಿ 4 ಅದ್ಭುತ ಆಟಗಾರರನ್ನ ಖರೀದಿ ಮಾಡಿದೆ. ಅಲ್ಲದೆ ಕೆಲವು ಆಟಗಾರರಾಗಿ ದೊಡ್ಡ ಮೊತ್ತದವರೆಗೂ ಕೂಡ ಬಿಡ್ ಮಾಡಿ ಅಚ್ಚರಿನ ಮೂಡಿಸಿತ್ತು. ಮ್ಯಾರ್ಕೋ ಪ್ಲೇಯರ್ ಲಿಸ್ಟ್ನಲ್ಲಿ ಲಿಯಾಮ್ ಲಿವಿಂಗ್ ಸ್ಟೋನ್ ಅವರನ್ನ ಖರೀದಿ ಮಾಡಿದೆ. 2 ಕೋಟಿ ಮೂಲ ಬೆಲೆಯನ್ನ ಹೊಂದಿದ್ದ ಲಿವಿಂಗ್ ಸ್ಟೋನ್ ಅವರನ್ನ ಖರೀದಿ ಮಾಡೋದಕ್ಕೆ ಮೊದಲು ಬಿಡ್ ಮಾಡಿತು. RCBಗೆ ಸನ್ ರೈಸರ್ಸ್ ಸ್ವಲ್ಪ ಸಮಯ ಬಿಡ್ ಮಾಡಿ ಕೈ ಬಿಡ್ತು. ನಂತರ ಡೆಲ್ಲಿ ಕ್ಯಾಪಿಟಲ್ಸ್, CSK ತಂಡಗಳೊಂದಿಗೆ ಪೈಪೋಟಿ ನೀಡಿದ RCB 8.75 ಕೋಟಿಗೆ ಬಿಡ್ ಮಾಡಿ ಖರೀದಿ ಮಾಡಿದೆ. ಇನ್ನು ಕಳೆದ ಬಾರಿ ತಂಡದಲ್ಲಿದ್ದ ಜೋಸ್ ಹೆಜಲ್ ವುಡ್ಗಾಗಿ ಭಾರಿ ಪೈಪೋಟಿನ ನಡೆಸಿ 12.50 ಕೋಟಿಗೆ ಖರೀದಿ ಮಾಡಿದೆ. ಇನ್ನು ಹೆಜಲ್ ವುಡ್ಗಾಗಿ ಲಕ್ನೋ ಸೂಪರ್ ಜೈಂಟ್ಸ್, ಕೋಲ್ಕತಾ ನೈಟ್ ರೈಡರ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳೊಂದಿಗೆ ಪೈಪೋಟಿನ ನಡೆಸಿ ಖರೀದಿ ಮಾಡಿದೆ. ಇಂಗ್ಲೆಂಡ್ ತಂಡದ ಆರಂಭಿಕ ಬ್ಯಾಟರ್ ಫಿಲ್ ಸ್ಟಾಲ್ರನ್ನ 11.50 ಕೋಟಿಗೆ ಖರೀದಿ ಮಾಡಿದೆ. ಫಿಲ್ ಸಾಲ್ಟ್ ಪ್ರಸ್ತುತ ಇಂಗ್ಲೆಂಡ್ ತಂಡದ ಆರಂಭಿಕರಾಗಿ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ಅಲ್ಲದೆ ಕಳೆದ ಸೀಸನ್ನಲ್ಲಿ KKR ತಂಡ ಚಾಂಪಿಯನ್ ಆಗುವಲ್ಲಿ ಕೂಡ ಪ್ರಮುಖ ಪಾತ್ರನ ವಹಿಸಿದ್ರು. ಹಾಗಾಗಿ ಕೋಲ್ಕತಾ, ಮುಂಬೈ ಇಂಡಿಯನ್ಸ್ ತಂಡಗಳೊಂದಿಗೆ ಪೈಪೋಟಿನ ನಡೆಸಿ ಖರೀದಿ ಮಾಡಿದೆ. ಭಾರತದ ಉದಯೋನ್ಮುಖ ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ ಅವರನ್ನ ಖರೀದಿ ಮಾಡೋದಕ್ಕೆ RCB ಹಾಗೂ ಪಂಜಾಬ್ ಕಿಂಗ್ಸ್ ಪೈಪೋಟಿ ನಡೆಸಿದ್ರು. RCB 7 ಕೋಟಿಗೆ ಖರೀದಿಸಿದ ನಂತರ ಪಂಜಾಬ್ ಕಿಂಗ್ಸ್ RTMಗೆ ಮೊರೆ ಹೋಯಿತು. ಕೊನೆಗೆ RCB 11 ಕೋಟಿ ಫಿಕ್ಸ್ ಮಾಡಿದೆ. ಪಂಜಾಬ್ ಕಿಂಗ್ಸ್ ಹಿಂದೆ ಸರಿದಿದ್ರಿಂದ ಜಿತೇಶ್ ಶರ್ಮಾರನ್ನ ಖರೀದಿ ಮಾಡಿತು. ಇತ್ತೀಚೆಗೆ
ಎಮರ್ಜಿಂಗ್ ಏಷ್ಯಾ ಕಪ್ನಲ್ಲಿ ಮಿಂಚಿದ್ದ ಜಮ್ಮು ಕಾಶ್ಮೀರ ವೇಗಿ ರಾಸಿಕ್ ಧಾರರ್ನ ಬಿಡ್ನಲ್ಲಿ 2 ಕೋಟಿಗೆ ಖರೀದಿ ಮಾಡಿದೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಆರ್ಟಿಎಂ ಬಳಸೋದಕ್ಕೆ ಒಪ್ಪಿದ್ರಿಂದ ಆರ್ಸಿಬಿ 6 ಕೋಟಿಗೆ ಬಿಡ್ ಹೆಚ್ಚಿಸಿ ಕೊನೆಗೆ ಖರೀದಿ ಮಾಡಿತು. 2025ರ ಆವೃತ್ತಿಯ ಹರಾಜಿಗೂ ಮುನ್ನ ತಂಡ 3 ಆಟಗಾರರನ್ನ ರಿಟೈನ್ ಮಾಡಿಕೊಂಡಿದೆ. ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿಯನ್ನ ತಂಡ 21 ಕೋಟಿ ರೂಪಾಯಿಗೆ ಉಳಿಸಿಕೊಂಡಿತ್ತು. ಇವ್ರ ಜೊತೆಗೆ ಮಧ್ಯಮ ಕ್ರಮಾಂಕದ ಬ್ಯಾಟರ್ ರಜತ್ ಪಾಟಿದಾರ್ ಅವರನ್ನ 11 ಕೋಟಿ ರೂಪಾಯಿ ಹಾಗೂ ಎಡಗೈ ವೇಗಿ ಯಶ್ ದಯಾಳ್ರನ್ನ 5 ಕೋಟಿ ರೂಪಾಯಿಗೆ ಉಳಿಸಿಕೊಂಡಿದೆ. ಅಚ್ಚರಿ ಅಂದ್ರೆ 2018ರಿಂದ ತಂಡದಲ್ಲಿದ್ದ ಮೊಹಮ್ಮದ್ ಸಿರಾಜ್ ಹಾಗೂ 2020ರಿಂದ 24ರವರೆಗೆ ಆಡಿದ್ದ ಗ್ಲೇನ್ ಮ್ಯಾಕ್ವೆಲ್ ಮೇಲೆ ಬಿಡ್ ಮಾಡೋ ಅಥವಾ ಆರ್ಟಿಎಂ ಕೂಡ ಬಳಸಲಿಲ್ಲ. ಇದು ನಿಜಕ್ಕೂ ಅಚ್ಚರಿಯ ನಿರ್ಧಾರ ಆಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಮಾಡಲಾಗ್ತಾ ಇದೆ. ಇನ್ನು IPL 2025ನೇ ಆವೃತ್ತಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಮುನ್ನಡೆಸೋ ಆಟಗಾರರ ಹೆಸರನ್ನ ಫ್ರಾಂಚೈಸಿಯ ಸಹ ಮಾಲೀಕರಾದ ಫಾರ್ತ್ ಜಿಂದಾಲ್ ಅವರು ಅಂತಿಮಗೊಳಿಸಿದ್ದಾರೆ. 14 ಕೋಟಿ ರೂಪಾಯಿಗೆ ಹರಾಜಾದ KL ರಾಹುಲ್ ಹಾಗೂ ಅಕ್ಷರ್ ಪಟೇಲ್ ತಂಡವನ್ನ ಮುನ್ನಡೆಸಲಿದ್ದಾರೆ. ನವೆಂಬರ್ 24ರಂದು ನಡೆದ ಬಿಡ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ KL ರಾಹುಲ್ ಅವರನ್ನ ಖರೀದಿ ಮಾಡಿತ್ತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.